ಇವರ ಮಾತನ್ನು ಕೇಳಿದ್ದೀರಿ, ವೀರಪ್ಪನವ್ರ ಮಾತನ್ನು ಕೇಳಿದ್ದೀರಿ. ಇವೆಲ್ಲವೂ ಸುಜನಾ ಅವರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಗೌರವಗಳೇ. ಇದು ಅವರ ವ್ಯಕ್ತಿತ್ವದ ವಿವರಗಳನ್ನು ಅವ್ರು ಕೊಟ್ಟಿದ್ದಾರೆ. ಅದು ಸದಾ ನಮ್ಮ ಮುಂದಿನ ಪೀಳಿಗೆಗೆ ರವಾನಿಸಬೇಕಾಗಿರ್ತಕ್ಕಂಥ ಕೆಲಸ ನಾವೇನು ಮಾಡಬೇಕು ಅನ್ನೋದರ ಬಗ್ಗೆ ನಾವು ಯೋಚನೆ ಮಾಡೋದಕ್ಕೆ ನಾನು ಇಲ್ಲಿ ನಿಮ್ಮೆಲ್ಲರನ್ನೂ ಕೂಡ ಕೋರ್ಕೊಳ್ಳೋದಕ್ಕೆ ನಾನು ಇಲ್ಲಿ ನಿಂತಿದ್ದೀನಿ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು RTO ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಅವರು, ಉದ್ಘಾಟನೆ ಮಾಡಿದಂಥವರು ಪ್ರೊಫೆಸರ್ GT ವೀರಪ್ಪನವರು, ನನ್ನ ಸಹೋದ್ಯೋಗಿಯಾಗಿದ್ದಂಥವರು, ಸಾಹಿತ್ಯ ಪರಿಷತ್ತಿನ ಜೊತೆ ನಿಕಟವಾದಂಥ ಸಂಪರ್ಕವನ್ನು ಇಟ್ಟುಕೊಂಡು ಕ್ರಿಯಾಶಾಲಿಯಾಗಿರ್ತಕ್ಕಂಥವ್ರು. ಸುಜನಾ ಅವರನ್ನು ನಮ್ಮ ಕಣ್ಣಿಗೆ ಕಟ್ಟುವಂತೆ ಮಾತನಾಡಿದಂಥವರು ಸನ್ಮಾನ್ಯ ಕೃಷ್ಣಮೂರ್ತಿಯವರು. ಭಾಳ ಅದ್ಭುತವಾದಂಥ ತಮ್ಮ ಮತ್ತು ಸುಜನಾ ಅವರ ನಡುವಿನ ಸಂಬಂಧವನ್ನು ನಮಗೆ ತೆರೆದಿಟ್ಟಿದ್ದಾರೆ. ವೇದಿಕೆಯ ಮೇಲೆ ನಮ್ಮ KG ನಾರಾಯಣ್ ಅವರಿದ್ದಾರೆ. ನನ್ನ ಆತ್ಮೀಯ ಹಿರಿಯ ಮಿತ್ರ ಆದಂಥ KR ನಾರಾಯಣ್ ಶೆಟ್ಟರ್ ಇದ್ದಾರೆ. ನಾರಾಯಣ್ ಶೆಟ್ಟರು ನಿಮಗೆಲ್ಲ ಹೆಚ್ಚು ಪರಿಚಯ ಇದೆಯೋ ಗೊತ್ತಿಲ್ಲ. ಕಿಕ್ಕೇರಿಯವರೇ ಅವರು ಇಂಗ್ಲೀಷ್ ಪ್ರಾಧ್ಯಾಪಕರಾಗಿದ್ದಂಥವರು, ನನ್ನ ಜೊತೆ ಕೆಲಸ ಮಾಡಿದಂಥವರು, ನನ್ನನ್ನು ಅನೇಕ ವಿಷಯಗಳಲ್ಲಿ ಪ್ರೇರೇಪಿಸಿದಂಥವರು ಮತ್ತು ನನ್ನ ಬಗ್ಗೆ ಇವತ್ತಿಗೂ ಕೂಡ ತುಂಬ ಗೌರವವನ್ನು ಇಟ್ಕೊಂಡು ಪ್ರೀತಿಯನ್ನು ಇಟ್ಕೊಂಡು ಭಾಳ ಪ್ರೀತಿಯನ್ನು ಮಾತಾಡಿಸ್ತಕ್ಕಂಥವ್ರು ಅವರಿದ್ದಾರೆ. ಅವರಿರೋದು ನನಗೆ ತುಂಬ ಸಂತೋಷವನ್ನು ತಂದಿದೆ. ಏಕೆಂದರೆ ಭಾಳ ಕಾಲದ ಗೆಳೆಯರವರು, ಭಾಳ ಸಜ್ಜನರ ಸಹವಾಸವನ್ನು ಯಾವಾಗಲೂ ಕೂಡ ನೆನ್ಕೊಳ್ತಾ ಇರಬೇಕು ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂಥ ಉದಾಹರಣೆ KR ನಾರಾಯಣ್ ಶೆಟ್ಟರು. ಇವತ್ತು ಒಳ್ಳೆಯದನ್ನು ಆಲೋಚಿಸ್ತಾ, ಒಳ್ಳೆಯದನ್ನು ಹೇಳ್ತಾ, ಒಳ್ಳೆಯದನ್ನು ಮಾತಾಡ್ತಾ, ಒಳ್ಳೆಯ ಸಂಬಂಧವನ್ನು ಉಳಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಭಾಳ ಅಪರೂಪವಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸುಜನಾ ಅವರ ಈ ಸ್ಮರಣೆಯ ಕಾರ್ಯದಲ್ಲಿ ಮತ್ತೆ ಅವರನ್ನು ಭೇಟಿಯಾದದ್ದು ನನಗೆ ತುಂಬ ಸಂತೋಷ ತಂದಿದೆ ಸರ್. ಇನ್ನು ಶೀಕು ಅವರಿದ್ದಾರೆ. ಈ ಶೀಕು ಅವರು ನಾನು ಕಳೆದ 8-10 ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ. ಸುಜನಾ ಅವರ ಬಗ್ಗೆ ತಮ್ಮ ತಲೆಯ ತುಂಬ ವಿಚಾರಗಳನ್ನು ತುಂಬಿಕೊಂಡು ಓಡಾಡ್ತಾ, ಸಿಕ್ಕಾಗೆಲ್ಲ ಒಂದು ಪುಸ್ತಕ ಕೊಡ್ತಾ ಸುಜನಾ ಅವ್ರ ಬಗ್ಗೆ ಏನಾದರೂ ಮಾಡ್ತಾ ಇರ್ತೀನಿ ಸರ್ ಅಂತ ಹೇಳ್ತಾ ಇರ್ತಕ್ಕಂಥ ಶೀಕು ಅವರಿದ್ದಾರೆ. ಇವತ್ತು ಭಾಳ ಸಂತೋಷ ಏನು ಅಂತಂದರೆ ಮೇಡಮ್ ಅವರು, ಇಂದಿರಾ ಮೇಡಮ್ನವರು ಇಲ್ಲಿ ಬಂದಿರತಕ್ಕಂಥದ್ದು. ಇಂದಿರಾ ಮೇಡಮ್ನವರು ಸುಜನಾ ಅವರ ಸಹಪಾಠಿಯಾಗಿದ್ದುಕೊಂಡು, ಸಹೋದ್ಯೋಗಿ ಮಿತ್ರರಾಗಿದ್ದುಕೊಂಡು ಭಾಳ ಅತ್ಯಂತ ಸರಳವಾಗಿ ಬದುಕಿದ ಹೆಣ್ಣುಮಗಳಾಗಿ, ಕೃಷ್ಣ ಅವರು ನಿಮಗೆಲ್ಲ ಗೊತ್ತಿದೆ, ಮಂತ್ರಿಯಾಗಿ, ಶಾಸಕರಾಗಿ ದೊಡ್ಡ ಹೆಸರನ್ನು ಮಾಡಿದ್ದಂಥವ್ರು, ದೊಡ್ಡ ನಾಯಕರು, ಸ್ಪೀಕರ್ ಆಗಿದ್ದಂಥವ್ರು. ಆದರೆ ಅವರಿಂದೂ ಕೂಡ ಅವರು ನೋಡಿದಾಗ ಎಷ್ಟು ಸಂಕೋಚದಿಂದ ಇರ್ತಾರೆ ಅನ್ನೋದು ನಮಗೆ ಅರ್ಥವಾಗ್ತದೆ. ಆ ರೀತಿಯ ಬದುಕನ್ನು ನಾವು ಎಲ್ಲರಲ್ಲೂ ಕೂಡ ಕಂಡುಕೊಳ್ಳೋದಕ್ಕೆ ಮತ್ತು ಇರೋದಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಅಂತ ಇಂದಿರಾ ಮೇಡಮ್ನವರು ಇವತ್ತು ಬಂದಿರತಕ್ಕಂಥ ತುಂಬ ಸಂತೋಷ. ಇನ್ನು ಮಲ್ಲಿಕಾರ್ಜುನ್ ಅವರು ಇಲ್ಲಿದ್ದಾರೆ, ಆಮೇಲೆ ಹೇಳ್ತೇನೆ ನಾನು. ಮತ್ತು ವಾಸು ಅವರಿದ್ದಾರೆ, ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ನಮ್ಮ ಹರ್ಷ ಇದ್ದಾರೆ ವೇದಿಕೆ ಮೇಲೆ, ಮತ್ತು ನಮ್ಮ ಪೂರ್ಣಚಂದ್ರ ತೇಜಸ್ವಿ ಇದ್ದಾರೆ. ಇಲ್ಲಿರ್ತಕ್ಕಂಥವರೆಲ್ಲ ನಮ್ಮ ಸ್ನೇಹಿತರೆ. ನಮ್ಮ ಹರಿಚರಣ್ ತಿಲಕ್ ಇದ್ದಾರೆ, ಬೆಳ್ಳಕೆರೆ ಮಂಜುನಾಥ್ ಅವರಿದ್ದಾರೆ, ಮತ್ತು ಸೋಮಣ್ಣವರಿದ್ದಾರೆ, ಶಾಸ್ತ್ರಿ ಜಯಕುಮಾರ್ ಅವರಿದ್ದಾರೆ, ಮತ್ತು ತಮ್ಮಣ್ಣಗೌಡರು ಬಂದಿದ್ದಾರೆ, ಸುಜನಾ ಅವರ ಕೆಲವು ಶಿಷ್ಯರೆಲ್ಲ ಬಂದಿದ್ದಾರೆ. ಅತ್ಯಂತ ಅಲ್ಪ ಕಾಲದಲ್ಲಿ ಇದೊಂದು ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ವರ್ಷದಿಂದ ಈಚೆಗೆ ಸುಜನಾ ಸೇವಾ ಪ್ರತಿಷ್ಠಾನ ಅನ್ನುವಂಥ ಒಂದು ಗ್ರೂಪ್ ಮಾಡಿ ಅದರಲ್ಲಿ ಈ ಕೆಲವು ವಿಷಯಗಳನ್ನು ಹಾಕ್ತಾ ಇರ್ತಿದ್ರು. ನನ್ನ ದೂರವಾಣಿಯಲ್ಲಿ ಅದು ಕಂಡು ಬರ್ತಾಯಿತ್ತು. ನಾನು ಅದು ನೋಡಿದಾಗ, ಸುಜನಾ ಸೇವಾ ಪ್ರತಿಷ್ಠಾನ ಅಂತ ನೋಡಿದಾಗಲೆಲ್ಲ ಏನೋ ಒಂದು ವಿಷಯಗಳು ಇರ್ಬೋದು ಅಂತ ತೆಗೆದು ನೋಡಿದ್ರೆ ಅದರಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟದ್ದು ಏನೂ ಇರ್ತಿರಲಿಲ್ಲ, ಬೇರೆ ಬೇರೆ ಏನೇನೋ ಇರ್ತಾಯಿತ್ತು. ಕೆಲವೊಮ್ಮೆ ಏನಾಗಿದೆ ಅಂದರೆ ನಮಗೆ ಒಂದು ಚಟ ಆಗಿಬಿಟ್ಟಿದೆ, ಸುಮ್ಮನೆ ಏನಾದರೂ ಆಗ್ತಾ ಇರ್ತಕ್ಕಂಥದ್ದು. ಅದು ಇನ್ನೊಬ್ಬರ ದೂರವಾಣಿಯಲ್ಲಿ ಅದು ಕಸಕಡ್ಡಿಗಳನ್ನು ತುಂಬಿಕೊಳ್ತದೆ ಅಂತಕ್ಕಂಥದ್ದು ನಾವು ಅಂದ್ಕೊಳ್ಳಿರೋದಿಲ್ಲ. ಅದರಿಂದ ನನಗೆ ಒಂದು ಸಾರಿ 1-2 ತಿಂಗಳ ಹಿಂದೆ ಒಂದು KR ಬಂದಿದ್ದಾಗ ನಾನು ಅದನ್ನು ಕುರಿತು ನಮ್ಮ ಸ್ನೇಹಿತರೆಲ್ಲ ಇದ್ದರು, ಹರಿಚರಣ್ ತಿಲಕ್ ಇದ್ದರು, ಮಂಜುನಾಥ್ ಇದ್ದರು, ಸೋಮಣ್ಣ ಎಲ್ಲ ಇದ್ದರು. ಅವಾಗ ಇದೇನು ಇದು ಸುಜನಾ ಅವರ ಪ್ರತಿಷ್ಠಾನ ಅಂತ ಮಾಡಿದ್ದೀರಿ, ಇದರ ಗ್ರೂಪ್ನಲ್ಲಿ ಆಗ್ತಾಯಿದ್ದೀರಿ, ಆದರೆ ಸುಜನಾ ಅವ್ರಿಗೆ ಸಂಬಂಧಪಟ್ಟಂತೆ ಯಾವ ವಿಚಾರ ಇರೋದಿಲ್ಲ, ಯಾವ್ಯಾವುದೋ ಇರ್ತದಲ್ಲ ಇದು ಅಂತ. ಆಮೇಲೆ ಇನ್ನೊಂದು ಸಾರಿ ಬಂದಾಗಲೂ ಕೂಡ ಅದನ್ನು ಹೇಳಿದೆ, ಇದೆಲ್ಲ ತರವಲ್ಲ, ಇದು ಸುಜನಾ ಅವರ ಹೆಸರನ್ನು ಮಾಡಿಕೊಂಡು ಸುಜನಾ ಅವರ ಹೆಸರಿನಲ್ಲಿ ಒಂದು ಬೇರೆ ಬೇರೆ ವಿಷಯಗಳನ್ನು ಹಾಕ್ಕೊಡೋದಕ್ಕೆ ನಾವು ಮಾಡಿಕೊಳ್ತಕ್ಕಂಥ ಗ್ರೂಪ್ ಅಲ್ಲ ಇದು.
ಏನಾದರೂ ಸುಜನಾ ಅವರ ಹೆಸರಿನಲ್ಲಿ ನೀವು ಮಾಡೋದಿದ್ದರೆ ಅವ್ರಿಗೇನಾದರೂ ಒಂದು ಸಲ್ಲುವಂಥ ಗೌರವವನ್ನು ಸಲ್ಲಿಸಿ ಆ ವಿಚಾರವನ್ನು ಮಾತ್ರ ಹಾಕಿ, ಇಲ್ಲದೇ ಒಂದು ಕಾಮನ್ ಫ್ರೆಂಡ್ಸ್ ಅಂತ ಮಾಡಿಕೊಂಡು ಹಾಕಿ ಅಂತ ಹೇಳಿದೆ ನಾನು. ಆಮೇಲೆ ಹಾಗೆಯೇ ಮಾತಾಡ್ತಾ ಇದ್ದಾಗ ನಾನು ಇದನ್ನು ಮಾತಾಡಿದಾಗ ನಮ್ಮ ಚಾಸಿ ಜಯಕುಮಾರ್ ಅವರು ನನಗೆ ಒಂದು ದಿವಸ ಫೋನ್ ಮಾಡಿದ್ರು. ಸರ್ ಈ ರೀತಿ ಮಾತಾಡಿದ್ರಂತೆ ನೀವು? ಹೌದು. ಅದು ಸರ್ ನಾವು ಸ್ಟಾರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದೋ, ಆದರೆ ಯಾಕೋ ಏನೂ ಸರಿ ಹೋಗ್ತಾ ಇಲ್ಲ, ಏನು ಮಾಡೋದು ಸರ್ ಅಂದರು. ಯಾಕೆ ಸರಿ ಹೋಗುತ್ತಪ್ಪ, ಮಾಡಬೇಕದು. ಸುಜನಾ ಅವರು ನಮ್ಮ ನಾಡಿನ ದೊಡ್ಡ ಕವಿಗಳು, ಅದರಲ್ಲೂ ಮಂಡ್ಯ ಜಿಲ್ಲೆಯ ಭಾಳ ಪ್ರಮುಖವಾಗಿರ್ತಕ್ಕಂಥ ಲೇಖಕರು, ಕವಿಗಳು ಹೌದು ಅಂತನೂ ಮಾತನ್ನು ಹೇಳಿ ಅದು ಹೇಳಿದೆ. ಅದಕ್ಕೆ ಅವ್ರೇನು ಹೇಳಿದ್ರು, ತಕ್ಷಣ ನೀವು ಬರೋದಾದರೆ ಒಂದು ಸಭೆಯನ್ನು ಕರಿತೀವಿ, ನಾವೆಲ್ಲ ಸೇರ್ಕೊಂಡು ಮಾಡೋಕ್ಕೆ. ಒಳ್ಳೆಯದಾಯಿತು, ನಾನು ಬರ್ತೇನೆ, ಒಳ್ಳೆ ಕೆಲಸಕ್ಕೆ ಬರ್ತೇನೆ. ಹರಿಚರಣ್ ತಿಲಕ್ ಇದ್ದಾರೆ, ಮಂಜುನಾಥ್ ಇದ್ದಾರೆ, ಸೋಮಣ್ಣ ಇದ್ದಾರೆ, ನೀವೆಲ್ಲ ಸೇರಿಕೊಂಡು, ಕೆ ಜೆ ನಾರಾಯಣ್ ಇದ್ದಾರೆ, ಇವರೆಲ್ಲ ಸೇರಿಕೊಂಡು ಒಟ್ಟಿಗೆ ಮಾಡಿದ್ರೆ ಕೆಲಸ ಆಗ್ತದೆ ಅನ್ನೋ ಮಾತನ್ನು ಹೇಳಿದೆ. ಆಯಿತು ಅಂತ ಹೇಳಿದ್ರು. ಒಂದು ಡೇಟ್ ಕೇಳಿದ್ರು, 20ನೇ ತಾರೀಕು ಅಂತ ಹೇಳಿದೆ. ಇವತ್ತು ಬಂದಿದ್ದೀವಿ. ತುಂಬ ಸಂತೋಷ ಆಯಿತು ನನಗೆ. ನನ್ನ ನಿರೀಕ್ಷೆಯನ್ನು ಮೀರಿ ಈ ಸಮಾರಂಭ ಆಗ್ತಾಯಿದೆ. ಯಾಕೆಂದರೆ ಇವತ್ತೊಂದು ವಿಚಾರ ಸಂಕಿರಣವೇ ಆಯಿತು ಅಂತ ಹೇಳ್ಬೋದು. ವೀರಪ್ಪ ಮತ್ತು ಕೃಷ್ಣಮೂರ್ತಿಯವರು ಮಾತಾಡಿದ್ದು ಒಂದು ವಿಚಾರ ಸಂಕಿರಣದ ವಸ್ತುವೇ ಆಯಿತು. ಮತ್ತೊಮ್ಮೆ ನಾವು ಪುದ್ದಿನ ಅವ್ರನ್ನೆಲ್ಲ ಸುಜನಾ ಅವ್ರನ್ನ ನಾವು ಕಟ್ಕೊಡೋದಕ್ಕೆ ಸಾಧ್ಯ ಆಯಿತು. ಅದೇನಾದರೂ ಇರಲಿ. ನನಗೆ ಯಾವಾಗಲೂ ಕೂಡ ಒಂದು ಮಾತು ಯಾವಾಗಲೂ ಕೂಡ ನನಗೆ ನೆನಪು ಬರ್ತಾ ಇರ್ತದೆ. 1971ರಲ್ಲಿ ನಾನು MA ಮಾಡಲಿಕ್ಕೆ ಮಂಗಳೂರಿಗೆ ಹೋದಾಗ ಅಲ್ಲಿ ನನಗಾದಂಥ ಅನುಭವಗಳು, ಕೆಟ್ಟ ಅನುಭವಗಳು ಮಂಡ್ಯದ ಬಗ್ಗೆ. ಹೊರಗೆ ಏನಿದೆ ಮಂಡ್ಯದ ಬಗ್ಗೆ ಅಂತ ಹೇಳಿದ್ರೆ, ಇವರೆಲ್ಲ ಬರೀ ಹುಂಬರು, ಮಾಂಸ ತಿನ್ನೋದಕ್ಕೆ ಕುಡಿಯೋದಕ್ಕೆ ಲಾಯಕ್ಕಾಗಿರ್ತಕ್ಕಂಥವ್ರು ಅನ್ನುವಂಥ ಮಾತುಗಳು ಹೊರಗಿನ ಜನಕ್ಕೆ ಇತ್ತು ಅನ್ನುವಂಥದ್ದು. ಆ ವಿಷಯವಾಗಿ ಸಾಕಷ್ಟು ಜಗಳ ಆಗಿದೆ ವಿದ್ಯಾರ್ಥಿ ಕೂಟಗಳಲ್ಲಿ. ನಮಗೂ ಅವ್ರಿಗೂ ಘಟ್ಟದ ಮೇಲಿರೋರು, ಘಟ್ಟದ ಕೆಳಗಿರೋರು ಅಂತನ್ನುವಂಥ ಒಂದು ಪ್ರಭೇದವನ್ನು ಉಂಟು ಮಾಡಿ ಸಾಕಷ್ಟು ವಾದ ವಿವಾದಗಳು ಕೂಡ, ಒಡೆದಾಟ ಕೂಡ ಆಯಿತು. ಆಗ ನಾನು ಯೋಚನೆ ಮಾಡೋದು ತೊಡಗಿದೆ. ಬಹುಶಃ ನಾನು ಮಂಗಳೂರು ಹೋಗಿದರೆ ನನ್ನ ರೋಗಾನುಭವ ವಿಸ್ತಾರಗೊಳ್ತಾ ಇರಲಿಲ್ಲ. ಅಂದರೆ ನನ್ನ ಮಂಡ್ಯ ಯಾವುದಕ್ಕಿಂತ ಕಡಿಮೆ ಇದೆ? ಅಲ್ಲ, ದಕ್ಷಿಣ ಕನ್ನಡದಲ್ಲಿ ಕಾರಾಂತರನ ಇಟ್ಕೊಂಡೇ ಅವರು ಭಾಳ ವರ್ಷಗಳ ಕಾಲ ಬದುಕಿದ್ರು. ಅವರು ಯಕ್ಷಗಾನವನ್ನು ಇಟ್ಕೊಂಡೇ ಭಾಳ ವರ್ಷಗಳ ಕಾಲ ಬದುಕಿದ್ರು. ಅವರು ತಾಳಮದ್ದಳೆಯನ್ನು ಇಟ್ಕೊಂಡೇ ಭಾಳ ವರ್ಷಗಳ ಕಾಲ ಬದುಕ್ತಾ ಇದ್ದಾರೆ ಈಗಲೂ ಕೂಡ. ಇವತ್ತು ಯಕ್ಷಗಾನ ಮತ್ತು ತಾಳಮದ್ದಳೆಯ ಮೂಲಕ ತಮ್ಮ ಅಸ್ತಿತ್ವವನ್ನು, ದಕ್ಷಿಣ ಕನ್ನಡದ ಅಸ್ತಿತ್ವ ಇರತಕ್ಕಂಥದ್ದು ಯಕ್ಷಗಾನ ಮತ್ತು ತಾಳಮದ್ದಳೆಯ ಮೂಲಕ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟೊಂದು ಕಲೆಗಳಿದ್ದಾವೆ. ಬಹುಶಃ ಕರ್ನಾಟಕದಲ್ಲಿ ಇಲ್ಲದೇ ಇರತಕ್ಕಂಥ ಎಲ್ಲ ಕಲೆಗಳು ಮಂಡ್ಯದಲ್ಲಿದ್ದಾವೆ. ಜನಪದ ಕಲೆಗಳ ತವರೂರು ಅಂತಂದರೆ ಮಂಡ್ಯ ಪ್ರಧಾನವಾಗಿ. ಎರಡನೆಯದಾಗಿ ಬಿಜಾಪುರ ಬರ್ತದೆ. ಕೇವಲ 2 ಕಲಾ ಪ್ರಕಾರಗಳನ್ನು ಇಟ್ಕೊಂಡು ವಿಶ್ವಮಟ್ಟಕ್ಕೆ ತಲುಪಿದಂಥ ದಕ್ಷಿಣ ಕನ್ನಡ ತಲುಪಿತು ಅಂತಂದರೆ ಎಷ್ಟೊಂದು ಕಲಾ ಪ್ರಕಾರಗಳನ್ನು ನಾವು ಇಟ್ಕೊಂಡಿದ್ದೇವೆ. ನಿಮಗೆ ಗೊತ್ತಿಲ್ಲ, ಮೂಡಲಪಾಯ ಯಕ್ಷಗಾನವನ್ನು ನಾವು ಹಾಳು ಮಾಡಿಕೊಂಡ್ವಿ. ಮೂಡಲಪಾಯ ಯಕ್ಷಗಾನ ಕರಾವಳಿ ಯಕ್ಷಗಾನಕ್ಕಿಂತ ಕೂಡ ಮೂಲ ಅನ್ನುವಂಥದ್ದು ಇತ್ತೀಚೆಗೆ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಪ್ರತಿಪಾದನೆ ಮಾಡಿದ್ದಾರೆ. ಅಲ್ಲಿದ್ದು ಅವರು 850 ವರ್ಷಗಳಷ್ಟು ಮುಂದೆ ಕೊಟ್ಟೋಗಿದ್ದಾರೆ ಅವರು. ಇವತ್ತು ಎಷ್ಟರ ಮಟ್ಟಿಗೆ ನಮ್ಮ ಮೂಡಲಪಾಯ ಯಕ್ಷಗಾನ ಮೂಲಕ್ಕೆ ಸರಿದಿದೆ ಅಂತ ಹೇಳಿದ್ರೆ ಅದಕ್ಕೆ ಒಳ ಹೋಗಿ ನೋಡಿದಾಗ ಗೊತ್ತಾಗ್ತದೆ ನಮಗೆ. ಅಂಥ ಮೂಡಲಪಾಯ ಯಕ್ಷಗಾನವೂ ಕೂಡ ನಮ್ಮಲ್ಲಿದ್ದದ್ದು ಮಂಡ್ಯ ಜಿಲ್ಲೆಯಲ್ಲಿ.